ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸಪ್ನಾ ರವೀಂದ್ರ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಗ್ಗೆಯಿಂದ ವಿಡಿಯೋ ಶೂಟ್ ಮಾಡೋಕ್ಕೆ ನೆನಪೇ ಇರಲಿಲ್ಲ. ಅಂದರೆ ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿ ಮಾಡೋಣ ಅಂತ ಬಂದಾಗ ವಿಡಿಯೋದ ನೆನಪಾಯಿತು. ಇವಾಗ ಶೂಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ರಂಗೋಲಿ ಹಾಗೆ ಪೂಜೆನ ಯಾವ ರೀತಿ ಮಾಡಿದ್ದೀನಿ ಅಂತ ಒಮ್ಮೆ ನೋಡ್ಕೊಂಡು ಪೂಜೆ ಎಲ್ಲ ಮುಗಿದ ನಂತರ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಟು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಬಿಸಿಯಾದ ನಂತರ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಅದು ಚಿಟಪಟ ಅಂದ ನಂತರ 1 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಎಷ್ಟಾದರೂ ಹಾಕ್ಕೋಬೋದು. ನಾನಿಲ್ಲಿ 1 ಸ್ಪೂನಷ್ಟು ಕೈ ಅಳತೆಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ನಾನಿಲ್ಲಿ ಒಂದು 4 ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ನಾವು ಹಸಿಮೆಣಸು ಹಾಕೋದ್ರಿಂದ ಖಾರ ಎಲ್ಲ ನೀಟಾಗಿ ಬಿಡುತ್ತೆ ಅಂತ ಹೇಳಿ. ಹಾಗೆ ನಾನಿಲ್ಲಿ 2 ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ನಾವು 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನಿಲ್ಲಿ ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ 3 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಗ್ಲಾಸಷ್ಟು ರವೆನ ತೊಗೊಂಡಿದ್ದೀನಿ, ಅದೇ ಗ್ಲಾಸಲ್ಲಿ ತೊಗೊಂಡಿರುವಂಥದ್ದು. ಹಾಗೆ ಉಪ್ಪನ್ನು ಹಾಕಿ ನಾನಿಲ್ಲಿ ಉಪ್ಪಿಟ್ಟಿಗೆ ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟು ಅಲ್ಲೇ ಪಕ್ಕದಲ್ಲಿ ನಾನಿಲ್ಲಿ ರವೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡೀಪ್ ಫ್ರೈ ಏನು ಮಾಡೋದು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು 10 ನಿಮಿಷ ಫ್ರೈ ಆದ ರವೆನ ಈ ಕುದಿತಾ ಇರುವ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ತಿಂದೇ ಇದ್ದವ್ರು ಕೂಡ ಈ ಉಪ್ಪಿಟ್ಟನ್ನ ತಿಂತಾರೆ. ನಾನು ತುಂಬ ತೆಳು ಮಾಡೋದಿಲ್ಲ ಉಪ್ಪಿಟ್ಟನ್ನ, ಒಂದು ಸ್ವಲ್ಪ ಉದ್ರುದ್ರಾಗೆ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇದಕ್ಕೆ ನಾವಿಲ್ಲಿ ತರಕಾರಿನೂ ಹಾಕ್ಕೊಳ್ಬೋದು ಅಥವಾ ಅವರೆಕಾಳಾದರೂ ಹಾಕ್ಕೊಳ್ಬೋದು, ಏನಾದರೂ ಹಾಕ್ಬೋದು. ನಾನಿಲ್ಲಿ ಯಾವುದನ್ನೇ ಯೂಸ್ ಮಾಡಿಲ್ಲ, ಯಾಕಂದರೆ ಸ್ವಲ್ಪ ಚೇಂಜ್ ಆದರೂ ಅರಿಶಿನ ಪೌಡ್ರ್ ಹಾಕಿದ್ರೂ ನನ್ನ ಮಕ್ಕಳು ತಿನ್ನಲ್ಲ. ಹಾಗೆ ಪ್ಲೈನ್ ನಾನು ಯಾವಾಗಲೂ ಮಾಡೋದು ಉಪ್ಪಿಟ್ಟನ್ನ. ನೋಡಿ, ಈ ಥರ ಉದ್ರುದ್ರಾಗಿ ಬಂದಿತ್ತು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ಬೆಲ್ಲ ಮತ್ತು ಉಪ್ಪನ್ನ ಹಾಕೋದ್ರಿಂದ ಉಪ್ಪಿಟ್ಟಂತೂ ಸಖತ್ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಸಾಂಬಾರಿಗೆ ಅಂಥೇಳಿ ಆಲ್ರೆಡಿ 12 o'clock ಆಗಿತ್ತು, ಲೇಟ್ ಆಗಿಬಿಟ್ಟಿತ್ತು ಪೂಜೆ ಎಲ್ಲ ಮುಗಿಸೋದು. ನಾನಿಲ್ಲಿ ಆಲೂಗಡ್ಡೆ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ ಆಲೂಗಡ್ಡೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಸಂಕ್ರಾಂತಿನ ತುಂಬ ಗ್ರ್ಯಾಂಡಾಗೇನು ಆಚರಿಸೋದಿಲ್ಲ. ಇತ್ತೀಚೆಗೆ ನಾವು ಆಚರಿಸ್ತಾ ಇರೋದು, ಅಂದರೆ ಸಿಂಪಲಾಗಿ ಆಚರಿಸ್ಕೊಳ್ತೀವಿ. ಹಾಗೆ ಇಲ್ಲಿ ಆಲೂಗಡ್ಡೆನೆಲ್ಲ ಕಟ್ ಮಾಡಿಕೊಂಡು ಮೊದಲಿಗೆ ನಾನಿಲ್ಲಿ ಬೇಳೆನೂ ಸಹ ಬೇಯಿಸಿ ಇಟ್ಕೊಂಡಿದ್ದೆ ಸಾಂಬಾರಿಗೆ ಅಂತ ಹೇಳಿ. ಹಾಗೆ ನಾನಿಲ್ಲಿ ಮತ್ತೊಂದು ಕಡೆ ಸಾಂಬಾರಿಗೆ ಹಾಗೆ ಒಂದು ಕಡೆ ಬೆಲ್ಲನ ಕರಗಿಸ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ, ಪಾಯಸ ಮಾಡಲಿಕ್ಕೆ ಅಂಥೇಳಿ. ಹೆಸರುಬೇಳೆ ಪಾಯಸ ಮಾಡೋಣ ಅಂತ. ಪೊಂಗಲ್ ತಿನ್ನಲ್ಲ ಅಂತ ಹೇಳಿದ್ದಕ್ಕೆ ಮನೇಲಿ ಹೆಸರುಬೇಳೆ ಪಾಯಸನ ಮಾಡ್ಕೊಳ್ತಿದ್ದೀನಿ. ಹಾಗೆ ಈ ಕಡೆ ಪಕ್ಕದಲ್ಲಿ ನಾನಿಲ್ಲಿ ಸಾಂಬಾರಿಗೆ ಅಂತ 1 ಸ್ಪೂನಷ್ಟು ಆಯಿಲ್ನ ಹಾಕಿ ಮೊದಲಿಗೆ ನಾನಿಲ್ಲಿ ಒಗ್ಗರಣೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆನ ಹಾಕಿ ಅದು ಚಟಪಟ ಅಂದ ನಂತರ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಜಜ್ಜಿ. ಅದು ಸ್ವಲ್ಪ ಕೆಂಪಗಾದ ನಂತರ ನಾನಿಲ್ಲಿ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ ಆಲೂಗಡ್ಡೆನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 2 ಟೊಮೆಟೊ ಹಾಗೆ ಈರುಳ್ಳಿನೂ ಸಹ ಸೇರಿಸ್ಕೊಂಡು 1 ಸ್ಪೂನಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ತರಕಾರಿನ. ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕು, ಆವಾಗ ತರಕಾರಿ ಚೆನ್ನಾಗಿ ಬೇಯಿದೆ ಕೂಡ. ಹಾಗೆ ಉಪ್ಪು ಸಹ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂಥೇಳಿ. ಹಾಗೆ ನಾನಿಲ್ಲಿ ಹೆಸರುಬೇಳೆನ ಪಾಯಸ ಮಾಡೋದಕ್ಕೋಸ್ಕರ ಇಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಮೀಡಿಯಮ್ ಉರಿಲಿ ನಾನು ಕೆಂಪಾಗೋ ರೀತಿ ಫ್ರೈ ಮಾಡ್ತೀನಿ. ಒಂದು 10-15 ನಿಮಿಷ ಅಂತೂ ಬೇಕು. ಮೀಡಿಯಮ್ ಉರಿಲಿ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನಾವು ಪೊಂಗಲ್ ಮಾಡೋದಾದರೂ ಹೆಸರುಬೇಳೆ ಹಾಗೆ ಅಕ್ಕಿನ ಸಮ ಪ್ರಮಾಣದಲ್ಲಿ ಹಾಕಿ ಮಾಡ್ಬೋದು. ನನ್ನ ಮಕ್ಕಳು ಬೇಡ ಅಂತ ಹೇಳಿದ್ದಕ್ಕೆ ನಾನಿಲ್ಲಿ ಹೆಸರುಬೇಳೆ ಪಾಯಸನಷ್ಟೇ ಮಾಡ್ಕೊಂಡಿದ್ದೀನಿ. ಹೀಗೆ ನಾನು ಒಂದು 10 ನಿಮಿಷ ಇದನ್ನು ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೈ ಆದ ನಂತರ ಒಂದು ಸ್ವಲ್ಪ ಕೆಂಪು ನೋಡಿ ಎಷ್ಟು ಕೆಂಪಗಾಗಿದೆ. ಈ ಟೈಮಲ್ಲಿ ನಾನಿಲ್ಲಿ ಒಂದು
ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 3 ವಿಷಲ್ ಆದರೆ ಅದು ಕರಗ್ದಂಗೆ ಆಗುತ್ತಲ್ಲ, ಆವಾಗ ಪಾಯಸ ಚೆನ್ನಾಗಿ ಬರುತ್ತೆ ಅಂಥೇಳಿ. ಹಾಗೆ ನಾನು ಏನು ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಅದಕ್ಕೆ ಸಾಂಬಾರಿಗೆ ಅಂತ, ಅದಕ್ಕೆ ನಾನಿಲ್ಲಿ ಮೊದಲಿಗೆ ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಕೊಂಡು. ಇಲ್ಲಿ ಪಾತ್ರೆ ಹೀಗೆ ಮಾಡೋದ್ರಿಂದ ಪಾತ್ರೆ ಎಲ್ಲ ಜಾಸ್ತಿ ಆಗೋದಿಲ್ಲ ತೊಳೆಯಲಿಕ್ಕೆ ಅಂತ, ಹಾಗಾಗಿ ಒಂದೇ ಪಾತ್ರೆಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಖಾರನೋ ಮಸಾಲೆನೋ ಎಲ್ಲದನ್ನು. ಇಲ್ಲಿ ನಾನು ಅಕ್ಕಿನ ಒಂದು 3 ಸ್ಪೂನಷ್ಟು ನೆನೆಸಿಟ್ಕೊಂಡು ರುಬ್ಕೊಂಡು ಅದನ್ನ ಪಾಯಸಕ್ಕೆ ಅಂತ ರೆಡಿ ಮಾಡಿಕೊಂಡೆ. ಹಾಗೆ ಅದೇ ಮಿಕ್ಸಿ ಜಾರಲ್ಲಿ ಸಾಂಬಾರಿಗೆ ಅಂತ ಯಾವುದನ್ನೇ ಫ್ರೈ ಮಾಡಿಲ್ಲ ನಾನಿಲ್ಲಿ, ಈರುಳ್ಳಿ, ಟೊಮೆಟೊ ಹಾಗೆ ಬೆಳ್ಳುಳ್ಳಿ, ಸಾಂಬಾರು ಪೌಡರ್ ಇದು ಮನೇಲೇ ಮಾಡಿರುವಂಥದ್ದು, ಹಾಗೆ 1 ಸ್ಪೂನಷ್ಟು ಖಾರದ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನಾನು ಇದೇ ಜಾರಲ್ಲೇ ಬಳಸಿರೋದ್ರಿಂದ ನನಗೆ ಪಾತ್ರೆಗಳೇನು ಅಷ್ಟೇನು ಆಗಲಿಲ್ಲ, ಒಂದೇ ಜಾರಲ್ಲೇ ನಾನು ಎಲ್ಲ ರುಬ್ಕೊಂಡೆ. ಹಾಗಾಗಿ ನನಗೆ ಪಾತ್ರೆಗಳೇನು ಜಾಸ್ತಿ ಅನ್ನಿಸ್ಲಿಲ್ಲ. ನೋಡಿ, ಇದು ರುಬ್ಕೊಂಡು ಬಂದು ಅದೇ ಸಾಂಬಾರಿಗೆ ಏನು ರೆಡಿ ಮಾಡಿ ಇಟ್ಟಿದ್ನಲ್ಲ ಆ ಮಸಾಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸಾಂಬಾರಿಗೆ ಹಾಕ್ಕೊಂಡು ಸಾಂಬಾರನ್ನು ಸಹ ಕುದಿಲಿಕ್ಕೆ ಬಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ನೋಡಿ, ಮೊದಲಿಗೆ ನಾವಿಲ್ಲಿ ತರಕಾರಿಗೆ ಉಪ್ಪು ಹಾಕಿರೋದ್ರಿಂದ ತರಕಾರಿಗೂ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಂಡ್ರೆ ಸಾಂಬಾರು ಕುದೀತಾ ಇರುತ್ತೆ, ಒಂದು ಕಡೆ ರೆಡಿ ಆಗುತ್ತೆ. ಹಾಗೆ ನಾನಿಲ್ಲಿ ಪಾಯಸಕ್ಕೆ ಅಂಥೇಳಿ ಒಂದು ಪಾತ್ರೆಯಲ್ಲಿ ಏನು ಹಾಕಿಟ್ಕೊಂಡಿದ್ನಲ್ಲ ಬೆಲ್ಲದ ನೀರು, ಹಾಗೆ ಕಾಯಿ ರುಬ್ಬಿರುವಂತಹ ಕಾಯಿ, ಹಾಗೆ ಸ್ವಲ್ಪ ಅಕ್ಕಿ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನ ಇಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕೋದ್ರಿಂದ ಪಾಯಸನೂ ಚೆನ್ನಾಗಿ ಬರುತ್ತೆ, ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಂಥೇಳಿ. ಬರೀ ನಾವು ಹೆಸರುಬೇಳೆ ಬಳಸ್ತಾ ಇರೋದ್ರಿಂದ ಬೇರೆ ಏನು ಬಳಸ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಅಕ್ಕಿನ ರುಬ್ಬ ಹಾಕಿದ್ರೆ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ. ನೋಡಿ, ಹೆಸರುಬೇಳೆನೂ ಸಹ ಚೆನ್ನಾಗಿ ಕರಗಿತ್ತು, ಅದನ್ನು ಸಹ ಚೆನ್ನಾಗಿ ಸೇರಿಸಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ನೋಡಿ, ಇಲ್ಲಿ ನಾನು ನೀಟಾಗಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ 1 ಗ್ಲಾಸಷ್ಟು ಹಾಲನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆಗಿದೆ. ನೋಡಲಿಕ್ಕೆ ಇವಾಗ ನೀರು ಥರ ಇದೆ, ಆದರೆ ಕುದ್ದ ನಂತರ ಅದು ತಿಕ್ಕಾಗಿ ಆಗುತ್ತೆ. ಹಾಗೆ 1 ಚಿಟಿಕೆ ಅಷ್ಟು ನಾನು ಯಾವಾಗಲೂ ಉಪ್ಪನ್ನ ಸ್ವೀಟಿಗೆ ಸೇರಿಸ್ತೀನಿ, ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾನಿಲ್ಲಿ ಅದನ್ನು ಸಹ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಇದಕ್ಕೆ ಅಂತೇಳಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಲಿಕ್ಕೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಗೋಡಂಬಿ ದ್ರಾಕ್ಷಿನ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1-1.5 ಗಂಟೆಲಿ ಇಷ್ಟೆಲ್ಲ ಅಡುಗೆ ಆಯಿತು. ತುಂಬ ಫಾಸ್ಟಾಗೆ ಮಾಡಿದ್ದೆ, ಖುಷಿ ಆಯಿತು ಒಂಥರ. ನಾನು ಇಷ್ಟು ಫಾಸ್ಟಾಗಿ ಮಾಡ್ತೀನ ಅಂತ ಅಂದ್ಕೊಂಡೆ ಇದನ್ನೆಲ್ಲ ನೋಡಿ. ಹಾಗೆ ಚೆನ್ನಾಗಿ ಇಲ್ಲಿ ಗೋಡಂಬಿ ದ್ರಾಕ್ಷಿನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾನಿಲ್ಲಿ ಅದನ್ನು ಸಹ ತೆಗೆದಿಟ್ಟು ಇಲ್ಲಿ ಪಲ್ಯಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಹೀರೆಕಾಯಿನ ಸಾಂಬಾರಿಗೆ ಅಂತಲೇ ತರಿಸಿದೆ, 2 ಮಿಕ್ಸ್ ಮಾಡೋಣ ಅಂತ, ಆದರೆ ಪಲ್ಯ ಮಾಡಿದೆ. ಹಾಗೆ ಇಲ್ಲಿ ಒಂದು ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಸಾಸಿವೆ ಮತ್ತು ಜೀರಿಗೆನೂ ಹಾಕಿ, ಸಾಸಿವೆ ಎಲ್ಲ ಸಾಂಬಾರಿಗೂ ಬಳಸಬೇಕು, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸಾಸಿವೆ ಎಣ್ಣೆ ಸಹ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನಾನು ಪ್ರತಿಯೊಂದಕ್ಕೂ ಸಾಸಿವೆನ ಜಾಸ್ತಿನೇ ಹಾಕ್ಕೊಳ್ತೀನಿ. ಹಾಗೆ ನಾನಿಲ್ಲಿ 3 ಹಸಿಮೆಣಸು, ತುಂಬ ಖಾರ ಇತ್ತು ಹಾಗಾಗಿ 3 ಹಸಿಮೆಣಸು ಹಾಗೆ ಕರಿಬೇವು, ಈರುಳ್ಳಿನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿರುವಂತಹ ಹೀರೆಕಾಯಿನ ಹಾಕ್ಕೊಳ್ತೀನಿ. ಹೀರೆಕಾಯಿ ತುಂಬ ಚಿಕ್ಕದಾಗಿ ಹೆಚ್ಕೊಳ್ಬೇಕು, ಆವಾಗ ಹೀರೆಕಾಯಿ ತುಂಬ ಬೇಗ ಬೆಂದ್ಬಿಡುತ್ತೆ ಅಂಥೇಳಿ. ತುಂಬ ದೊಡ್ಡದಾಗಿ ಕಟ್ ಮಾಡಿದ್ರೆ ಹೀರೆಕಾಯಿ ಬೇಗ ಬೇಯೋದಿಲ್ಲ. ಒಂದು 15 ನಿಮಿಷ ಬೇಯಿಸಿದ್ರೆ ಸಾಕು, ಪಲ್ಯ ರೆಡಿ ಆಗಿಬಿಡುತ್ತೆ. ಹೀಗೆ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಇಲ್ಲಿ ಫ್ರೈ ಮಾಡಿಕೊಂಡು ಈರುಳ್ಳಿನ ಇಲ್ಲಿ ನೋಡಿ ಎಷ್ಟು ಚಿಕ್ಕದಾಗಿ ಹೆಚ್ಚಿದ್ದೀವಿ ಅಂತ. ಹೀರೆಕಾಯಿನ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಹೀರೆಕಾಯಿನೆಲ್ಲ ಹಾಗೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್, ಹಾಗೆ ಮನೇಲೇ ಮಾಡಿರುವಂತಹ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಪೀಸಸ್ಗೂ ಎಣ್ಣೆ ಎಲ್ಲ ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಪಲ್ಯ ಮಾಡ್ತಾ ಇರೋದ್ರಿಂದ ಉಪ್ಪನ್ನ ನಾವಿಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಸೇರಿಸ್ಕೊಳ್ಬೇಕು, ಇಲ್ಲಾಂದರೆ ಪಲ್ಯ ತುಂಬ ಉಪ್ಪಾಗಿಬಿಡುತ್ತೆ. ಹಾಗೆ ನಾನಿಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡು ನಂತರ ನಾನಿಲ್ಲಿ
ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ನೀರು ಉಪ್ಪಿನ ಅಂಶ ಹಾಕಿರೋದ್ರಿಂದ ಸ್ವಲ್ಪ ನೀರಾಗೇ ಇರುತ್ತೆ. ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾವಿಲ್ಲಿ ಓಪನ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ದೊಡ್ಡ ಊರಲ್ಲಿ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ ನಂತರ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷದಷ್ಟು ಇಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ. ಹಾಗೆ ನಾನಿಲ್ಲಿ ಪಾಯಸನೂ ಸಹ ಚೆನ್ನಾಗಿ ಕುದಿಸ್ಕೊಂಡ ನಂತರ ನಾನಿಲ್ಲಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಮಕರ ಸಂಕ್ರಾಂತಿ ಹಬ್ಬನ ತುಂಬ ಸಿಂಪಲ್ಲಾಗಿ ಮಾಡೋದು, ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಮಕರ ಸಂಕ್ರಾಂತಿ ಕಾಳು ಕೂಡ ಮಾಡ್ಕೊಂಡಿದ್ದೆ, ಅದನ್ನು ನೈವೇದ್ಯಕ್ಕೆ ಇಟ್ಕೊಂಡಿದ್ದೆ. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದೇ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ. ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.